ಅತ್ಯಾಚಾರಿ ಪ್ರಜ್ವಲ್ಲ ಸಜಾ ಕೈದಿಯಾಗಿದ್ದಾನೆ. ಇವತ್ತಿಗೆ 5ನೇ ದಿನ. ಮಾನಸಿಕವಾಗಿ ಆತ ಕುಗ್ಗಿ ಹೋಗಿದ್ದಾನೆ ಅಂತೆ. ಮಹಾಕಾಮಿ ಪ್ರಜ್ವಲ್ಲ. 15528 ಈತನ ಖೈದಿ ನಂಬರು. ಜೈಲಲ್ಲಿ ಊಟ ಸರಿಯಾಗಿ ಸೇರ್ತಿಲ್ವಂತೆ, ಕೆಲಸ ಮಾಡೋಕ್ಕಾಗಲ್ವಂತೆ, ಕೆಲಸ ಮಾಡೋಕ್ಕಾಗಲ್ಲ, ನಾ ಬೇಕಾದರೆ ಫೈನ್ ಕಟ್ತೀನಿ ಅಂತಿದ್ದಂತೆ. ಈಗ ಪ್ರಜ್ವಲ್ಲನಿಗೆ ಮನೋರೋಗ ತಜ್ಞರಿಂದ ಕೌನ್ಸಿಲಿಂಗ್ ಕೂಡ ಶುರುವಾಗುತ್ತೆ ಅಂತೆ. ಸದ್ಯಕ್ಕೆ ಸಜಾ ಕೈದಿಯಾಗಿದ್ದಾನೆ ಪ್ರಜ್ವಲ್ಗೆ. ಯಾವುದೇ ಕೆಲಸವನ್ನ ಇನ್ನೂ ನಿಯೋಜನೆ ಮಾಡಿಲ್ಲ. ಮಾನಸಿಕ ಸ್ಥಿತಿ ಸರಿ ಹೋದ ಬಳಿಕ ಜೈಲಿನಲ್ಲಿ ಕೆಲಸ ಮಾಡ್ತಾರಂತೆ. ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ರೇಪಿಸ್ಟ್ ಪ್ರಜ್ವಲ್ ಹಾಗೂ 2 ದಿನಕ್ಕೊಮ್ಮೆ ಕೌನ್ಸಿಲಿಂಗ್ ಕೊಡಲಾಗುತ್ತಂತೆ. ಜೈಲಲ್ಲಿ ಯಾರ ಬಳಿಯೂ ಕೂಡ ಮಾತನಾಡದೆ ಪ್ರಜ್ವಲ್ ಮೌನ ವಹಿಸಿದ್ದಾನೆ ಅಂತ. ಇನ್ನೇನಾಗುತ್ತೆ? ಜೀವಮಾನಕ್ಕೆ ಬೇಕಾದಷ್ಟು ಮಾಡಿದ ನಂತರ ಇನ್ನುಳ್ಕೊಂಡಿದ್ದು ಇನ್ನೇನೂ ಇಲ್ಲ. ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಮೊನ್ನೆ ಏನೋ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಂತೆ. ಅಂದರೆ ಬರ್ತ್ಡೇ ಇತ್ತು, ಆದರೆ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಡೆತ್ ಸೆಂಟೆನ್ಸ್ನಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಒಂದು ರೀತಿಯಾಗಿ ಬೇರೆ ರೀತಿಯ ಭಾಸ ಆಗುತ್ತೆ, ಬೇರೆ ರೀತಿಯ ಚರ್ಚೆ ಆಗುತ್ತೆ, ಇರಲಿ. ಬಟ್ ಈತನ ಮಾನಸಿಕ ಪರಿಸ್ಥಿತಿ ಸರಿಯಿಲ್ಲ ಅಂಥೇಳಿ ಕೌನ್ಸಲಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ರಾಘವೇಂದ್ರ. ಏನೋ ಪ್ರಜ್ವಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ, ಜೊತೆಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಅಂಥೇಳಿ ಕೌನ್ಸಲಿಂಗ್ ಮಾಡಲಾಗುತ್ತೆ ಅಂತ. ಏನೇನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಶರತ್, ಪ್ರಜ್ವಲ್ಗೆ ಸಜ್ಜೆ ಆಗಿ ಈಗ 5ನೇ ದಿನ, ಇವತ್ತು 5ನೇ ದಿನ ಆಗಿರೋದ್ರಿಂದ ಪ್ರಜ್ವಲ್ ಸಜ್ಜೆ ಆದ ನಂತರ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದಾರೆ ಅಂತೇಳಿ ಮಾಹಿತಿ ದೊರೆತಿರ್ತದೆ. ಯಾಕಂದ್ರೆ ಕೇವಲ ಪ್ರಜ್ವಲ್ ಮಾತ್ರ ಅಲ್ಲ, ಈ ರೀತಿ ಸಜಾ ಕೈದಿಗಳಿಗೆ ಸಾಮಾನ್ಯವಾಗಿ ಒಂದೇ ಸಲ ಜೀವನ ಪೂರ್ತಿ ಜೈಲಿನಲ್ಲಿ ಕಳೀಬೇಕು ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿ ಆಗುತ್ತಂತೆ. ಆದ್ರಿಂದಾಗಿ ಪ್ರಜ್ವಲ್ ಕೂಡ ಅದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಸುಮಾರು 10 ರಿಂದ 15 ದಿನಗಳ ಕಾಲ ಅವರಿಗೆ ಒಂದು ಸೈಕಿಯಾಟ್ರಿಸ್ಟ್ ಇಂದ ಒಂದು ಕೌನ್ಸಿಲಿಂಗ್ ಅನ್ನ ಕೂಡ ಈಗ ಜೈಲಿನ ಅಧಿಕಾರಿಗಳು ಕೊಡಿಸ್ತಿರುವಂತದ್ದು. ಆ ಕೌನ್ಸಿಲಿಂಗ್ ನಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಹೇಳಿ, ಈ ಕೋರ್ಟ್ ನಲ್ಲಿ ಆಗದೆ ಹೋದ್ರೆ ಮತ್ತೆ ಮೇಲಿನ ಕೋರ್ಟ್ ಇದೆ, ನೀವು ಧೈರ್ಯವಾಗಿರಿ, ನೀವು ಕುಗ್ಗಕ್ ಹೋಗ್ಬೇಡಿ ಅಂತೇಳಿ. ಯಾಕಂದ್ರೆ ಆ ರೀತಿ ಅವರು ಬರ್ತಾ ಮಾನಸಿಕವಾಗಿ ಒಳಗಡೆ ನೋವು ತಿಂತಾ ಇದ್ರೆ ಅವರಿಗೆ ಇನ್ನಷ್ಟು ಸಾಕಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ಜೈಲಿನಲ್ಲಿರುವಂತ ಬೇರೆ ಕೈದಿಗಳು ಕೂಡ ಎಫೆಕ್ಟ್ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೀಗ ಪ್ರಜ್ವಲ್ಗೆ ಕೌನ್ಸಿಲಿಂಗ್ ಅನ್ನ ಒಂದು ಮಾಡ್ತಿರುವಂತದ್ದು. ಆ ಸೈಕಿಯಾಟ್ರಿಸ್ಟ್ ಇಂದ ಕೌನ್ಸಿಲಿಂಗ್ ಅನ್ನ ಒಂದು ದಿನ ಬಿಟ್ಟು ಒಂದು ದಿನ ಅಥವಾ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಕೌನ್ಸಿಲಿಂಗ್ ಅನ್ನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಸಜಾ ಕೈದಿ ಆಗಿರೋದ್ರಿಂದ ಪ್ರಜ್ವಲ್ ಯೂನಿಫಾರ್ಮ್ ಕೂಡ ಬದಲಾಗಿದೆ. ಆದ್ರೆ ಯಾವುದೇ ಒಂದು ಕೆಲಸವನ್ನ ಇನ್ನೂ ಕೂಡ ನಿಯೋಜನೆ ಮಾಡಿಲ್ಲ. ಯಾಕಂದ್ರೆ ಅದು 10 ರಿಂದ 15 ದಿನಗಳ ಕಾಲ ಅವರಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಕೊಟ್ಟ ನಂತರ ಅವರ ಮಾನಸಿಕ ಸ್ಥಿತಿ ಸುಧಾರಿಸಿಕೊಂಡ ನಂತರ ಅವರಿಗೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಅವನ್ನ ನಿಯೋಜಿಸಲಾಗುತ್ತೆ ಅಂತೇಳಿ ಮಾಹಿತಿ ದೊರೆತಿರುವಂತದ್ದು. ಸದ್ಯಕ್ಕಂತೂ ಪ್ರಜ್ವಲ್ ಟ್ರೀಟ್ಮೆಂಟ್ ನಲ್ಲಿ ಇರೋದ್ರಿಂದ ಮುಂದಿನ ದಿನದಲ್ಲಿ ಅವರು ಯಾವ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಸರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.